ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ನಮ್ಮ ಈ ಸಂಚಿಕೆಗೆ ಆರಿಸಿಕೊಂಡದ್ದು ಉಡುಪಿಯ ಇಂದ್ರಾಣಿ ತೀರ್ಥ ಮುಖ್ಯ ಪ್ರಾಣದೇವರು ಅಂತ. ಬಹಳ ವಿಶೇಷವಾದಂಥ ಒಂದು ಪ್ರಾಣದೇವರು ಇವರು. ಅಂದರೆ ಇದು ಸುಮಾರು 400 ವರ್ಷದ ಹಿಂದಿನ ಒಂದು ದೇವಸ್ಥಾನ. ಅದಕ್ಕೂ ವಿಶೇಷ ಏನೆಂದರೆ, ಈ ಮೂರ್ತಿ ಸ್ಥಾಪನೆಯಾದ ಸ್ಥಳದಲ್ಲಿ ಚವನ ಮಹರ್ಷಿಗಳು ಆಶ್ರಮ ಇತ್ತು, ಅವರಲ್ಲಿ ತಪಸ್ಸು ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಶಚಿದೇವಿ ಕೂಡ ತಪಸ್ಸು ಮಾಡಿದ ಸ್ಥಳ ಅಂತ ಹೇಳ್ತಾರೆ. ಅಂದರೆ ಆವಾಗಿನ ಕಾಲದೊಳಗೆ ನಿತ್ಯ ಹೋಮ ಹವನಗಳಾಗ್ತಿದ್ದು, ಹೀಗಾಗಿ ಭಾಳ ಸುಭಿಕ್ಷವಾದಂಥ ಕಾಲ. ಇವತ್ತಿನ ದಿನ ಸ್ವಲ್ಪ ಅವೆಲ್ಲ ಕಡಿಮೆ ಆಗಿಬಿಟ್ಟವು. ಹೀಗಾಗಿ ನಿತ್ಯ ಹೋಮ ಆಗ್ತಿದ್ದಂಥ ಆ ಹೋಮಕುಂಡ ಇದ್ದ ಜಾಗದಲ್ಲೇ ಜಲ ಉತ್ಪನ್ನ ಆಯ್ತಂತೆ. ಆ ಜಾಗದೊಳಗೆ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ನಿತ್ಯ ಅದೇ ಒಂದು ನೀರಿನಿಂದ ಈ ದೇವರ ಅಭಿಷೇಕವನ್ನು ಮಾಡ್ತಾರೆ ಅಂತ. ಶ್ರೀಮನ್ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದಂತಹ ಶಿರೂರು ಮಠ ಅವರ ಒಂದು ಇದರಲ್ಲಿ ಪೂಜೆ ಆದಂಥ ಒಂದು ಮೂರ್ತಿ ಅಂತ ಹೇಳ್ತಾರೆ. ಬಹಳ ವಿಶೇಷ ಮೂರ್ತಿ ಅಂದರೆ ಭಾಳ ಪುಟ್ಟದಾದ ಮೂರ್ತಿ. ಇದರ ಏನು ವಿಶೇಷ ಈ ಮೂರ್ತಿಯಲ್ಲಿ ಅಂದರೆ, ಈ ದೇವರ ಮೈ ಮೇಲೆ ರೋಮಕೂಪಗಳು, ಅಂದರೆ ನಮಗೆ ಹೆಂಗೆ ಸಾಮಾನ್ಯ ಮನುಷ್ಯರಿಗೆ ಈ ಮೈ ಮೇಲೆ ರೋಮಗಳಿಗೆ ಕೂಪಗಳು, ಚಿಕ್ಕ 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 ಒಂದು ಕೂಪಗಳಿರ್ತಾವೆ, ಹಾಗೆ ದೇವರಿಗಿವೆ ಅಂತ ಹೇಳ್ತಾರೆ. ಅದು ಬಹಳ ವಿಶೇಷ. 400 ವರ್ಷ ಹಳೆಯದಾದ ಮೂರ್ತಿ, ಪ್ರಕೃತಿಯ ಮಡಿಲಲ್ಲಿ ಬಹಳ ಸುಂದರವಾಗಿ ಇರುವಂಥ ಒಂದು ಸ್ಥಳದಲ್ಲಿ, ಪ್ರಶಾಂತವಾದ ವಾತಾವರಣದಲ್ಲಿ ನೆಲೆ ನಿಂತಿದ್ದಾರೆ ಇವರು. ಪ್ರತಿ ಶನಿವಾರ ರಂಗಪೂಜೆ ಅಂತ ಮಾಡ್ತಾರೆ. ಅವತ್ತಿನ ದಿವಸ ಭಕ್ತರು ತಮ್ಮ ಮನಸ್ಸಿನಲ್ಲಿದ್ದನ್ನು ಕೇಳ್ಕೊತಾರೆ. ನಂತರ ಅದು ಒಂದು ವಾರದೊಳಗೆ ಅವರ ಮನಸ್ಸಿನ ಆಸೆ ಈಡೇರ್ತದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಇದು ಎಲ್ಲಿ ಬರ್ತದೆ ಅಂತಂದರೆ, ಪಂಚದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋ ರಸ್ತೆ, ಅಂದರೆ ಉಡುಪಿಯಿಂದ ಮಣಿಪಾಲ್ ರಸ್ತೆಯ ಮಧ್ಯ ಮಾರ್ಗದಲ್ಲಿಯೇ ಈ ಪ್ರಾಣದೇವರು ನಮಗೆ ದರ್ಶನವನ್ನು ಕೊಡ್ತಾರೆ. ಅದು ಒಳಗೆ ಹೋದರೆ ಅಲ್ಲಿ 1.5 ಕಿಲೋಮೀಟರ್ ಅಂತರದ ಮೇಲೆ ಈ ಒಂದು ದೇವಸ್ಥಾನ ಅದ. ಇಂತಹ ಬಹಳ ವಿಶೇಷವಾದಂಥ ಒಂದು ದೇವಸ್ಥಾನ, ವಿಶೇಷವಾದಂಥ ಒಂದು ದೇವರು ಮೂರ್ತಿ, ಎಲ್ಲರಿಗೂ ಅಲ್ಲಿ ಅನುಗ್ರಹವನ್ನು ಮಾಡ್ತಾ 400 ವರ್ಷದಿಂದ ಅಲ್ಲಿ ನಿಂತಹ ಒಂದು ಮೂರ್ತಿ ಇದು. ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಾಗಿದೆ, ಇನ್ನೂ ಸಾಕಷ್ಟು ಆ ನಿಟ್ಟಿನೊಳಗೆ ಕೆಲಸ ಮಾಡ್ಲಿಕ್ಕತ್ತಾರೆ ಅಂತ ಹೇಳ್ತಾರೆ. ಇಂತಹ ದೇವರು ಎಲ್ಲರಿಗೂ ಕರುಣಿಸ್ಯಾರ, ಅನುಗ್ರಹ ಮಾಡ್ಯಾರ. ನಿಮ್ಮೆಲ್ಲರಿಗೂ ಅವರ ಆಶೀರ್ವಾದ ಮಾಡಲಿ, ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಮತ್ತು ಮುಂದಿನ ಶನಿವಾರ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.